ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಜಿಯೋ ಅನಾಲಿಸಿಸ್ ಯೂಟ್ಯೂಬ್ ಚಾನೆಲ್. ನಾನು ಅನುಷಾ. ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ ನಲ್ಲಿ ಮೊದಲನೇ ವಿಡಿಯೋ ಆಗಿದೆ. ನಿಮ್ಗೇನಾದರೂ ಜಿಯೋ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಈ ಚಾನೆಲ್ ನಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಲೇಟ್ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದೇಶದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದ ಕುರಿತು ಮತ್ತೊಮ್ಮೆ ಕಠಿಣ ಹೇಳಿಕೆ ನೀಡಿದ್ದಾರೆ. ಸಿಂಧೂ ಪ್ರದೇಶ ಭಾರತದ ಭಾಗವಾಗಿ ಮರಳಲಿದೆ ಎಂದು ಅವರು ಸ್ಪಷ್ಟವಾಗಿ ಘೋಷಿಸಿದ್ದಾರೆ. ಈ ಹೇಳಿಕೆ ಈಗ ಪಾಕಿಸ್ತಾನದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರು ಹೇಳಿದ್ದೇನೆಂದರೆ, ಪಾಕಿಸ್ತಾನ ಒಂದು ದಿನ ತಾನಾಗಿಯೇ ಒಡೆಯಲಿದೆ. ಅದರ 4 ಪ್ರದೇಶಗಳು ಸಿಂಧು, ಬಲೂಚಿಸ್ತಾನ, ಖೈಬರ್ ಪಖ್ತೂನ್ವಾ ಮತ್ತು ಪಾಕಿಸ್ತಾನದ ಅನಧಿಕೃತ ಕಾಶ್ಮೀರ ಭಾರತದೊಂದಿಗೆ ಸೇರಲು ಬಯಸುತ್ತವೆ. ವಿಶೇಷವಾಗಿ ಸಿಂಧೂ ಪ್ರದೇಶದ ಜನರು ಈಗಾಗಲೇ ಭಾರತದೊಂದಿಗೆ ಸೇರಿಕೊಳ್ಳಲು ಒತ್ತಡ ಹೇರುತ್ತಿದ್ದಾರೆ. ಸಿಂಧು ಮತ್ತೆ ಭಾರತದ ಭಾಗವಾಗಿ ಬರುವುದು ಖಚಿತ ಎಂದು ರಾಜನಾಥ್ ಸಿಂಗ್ ಅವರು ಘೋಷಣೆ ಮಾಡಿದ್ದಾರೆ. ಈ ಹೇಳಿಕೆಯ ನಂತರ ಪಾಕಿಸ್ತಾನದಲ್ಲಿ ಆಕ್ರೋಶದ ಅಲೆ ಎದ್ದಿದೆ. ರಕ್ಷಣಾ ಸಚಿವರಾದ ಖ್ವಾಜಾ ಆಸಿಫ್ ಅವರು ಇದು ಭಾರತದ ವಿಸ್ತೀರ್ಣವಾದಿ ಮನಸ್ಥಿತಿ ಎಂದು ಟೀಕಿಸಿದ್ದಾರೆ. ಪಾಕ್ ವಿದೇಶಾಂಗ ಸಚಿವಾಲಯವು ಈ ಹೇಳಿಕೆಯನ್ನು ಅಸಂಬದ್ಧ ಮತ್ತು ಯುದ್ಧೋನ್ಮುಖ ಎಂದು ಕರೆದಿದ್ದಾರೆ. ಆದರೆ ಭಾರತದ ನಾಯಕರು ಇದನ್ನು ವಾಸ್ತವಿಕತೆಯ ಸಂಕೇತ ಎಂದು ಬಣ್ಣಿಸಿದ್ದಾರೆ. 1947ರ ವಿಭಜನೆಯ ಸಂದರ್ಭದಲ್ಲಿ ಸಿಂಧೂ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಂಧೂದಲ್ಲಿ ಭಾರತದ ಸಂಸ್ಕೃತಿ, ಭಾಷಾ ಮತ್ತು ಇತಿಹಾಸದ ಕುರಿತು ದೊಡ್ಡ ಚಳುವಳಿ ಎದ್ದಿದೆ. ಸಿಂಧೂ ದೇಶ ಪಕ್ಷದ ನಾಯಕರು ಮತ್ತು ಸ್ಥಳೀಯ ಕಾರ್ಯಕರ್ತರು ಭಾರತದೊಂದಿಗೆ ಸೇರಿಕೊಳ್ಳುವ ಬೇಡಿಕೆಯನ್ನು ಜೋರಾಗಿ ಎತ್ತಿದ್ದಾರೆ. ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಯಿಂದ ಭಾರತ-ಪಾಕ್ ಸಂಬಂಧಗಳಲ್ಲಿ ಮತ್ತೊಮ್ಮೆ ಬಿರುಸಿನ ತಿರುವು ಉಂಟಾಗಿದೆ. ಈ ಹೇಳಿಕೆಯ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಏನು? ಸಿಂಧು ಏಕೆ ಪಾಕಿಸ್ತಾನಕ್ಕೆ ಸೇರಿತು? ಇಂದು ನಾವು ಈ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ತಿಳಿಯೋಣ. 1936ರವರೆಗೂ ಸಿಂಧೂ ಪ್ರದೇಶವು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. 1936ರಲ್ಲಿ ಇದನ್ನು ಪ್ರತ್ಯೇಕ ಪ್ರಾಂತವನ್ನಾಗಿ ಮಾಡಲಾಯಿತು. ಹೆಸರು ಸಿಂಧ್ ಪ್ರಾಂತ್ಯ. 1941ರ ಜನಗಣತಿಯ ಪ್ರಕಾರ ಮುಸ್ಲಿಮರು ಸುಮಾರು 71-73% ಆಗಿದ್ದರು. ಹಿಂದೂಗಳು ಸುಮಾರು 26-27% ಆಗಿದ್ದರು. 1947-48ರಲ್ಲಿ ಸುಮಾರು 12 ಲಕ್ಷ ಸಿಂಧಿ ಹಿಂದೂಗಳು ಭಾರತಕ್ಕೆ ವಲಸೆ ಬಂದಿದ್ದರು. ಅವರು ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಮುಂಬೈಗೆ ಹೋಗಿದ್ದರು. ಇಂದು ಸಿಂಧಿನಲ್ಲಿ ಸಿಂಧೂ ದೇಶ ಚಳುವಳಿ, ಭಾರತೀಯ ಸಂಸ್ಕೃತಿಯ ಪುನಶ್ಚೇತನ, ಭಾರತದೊಂದಿಗೆ ಪಡೆಯಲು ಬೇಡಿಕೆಗಳು ಗಟ್ಟಿಯಾಗಿ ಕೇಳಿಬರುತ್ತಿವೆ. ಇದೇ ಕಾರಣಕ್ಕೆ ರಾಜನಾಥ್ ಸಿಂಗ್ ಅವರು ಸಿಂಧೂ ಮತ್ತೆ ಭಾರತಕ್ಕೆ ಬರುತ್ತದೆ ಎಂಬ ಹೇಳಿಕೆಗೆ ಸಿಂಧಿನಲ್ಲಿ ಬೆಂಬಲ ಕಂಡು ಬರುತ್ತಿದೆ. ಇಂದು ಭಾರತಕ್ಕೆ ಮರಳಲಿದೆಯೇ? ಇತಿಹಾಸ ತಿರುಗಿ ಬರೆಯಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.